ಹಾಯ್ ಫ್ರೆಂಡ್ಸ್, ನಾನಿವತ್ತು ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಇಡ್ಲಿ ಜೊತೆ ಸಾಂಬಾರು ಇದ್ದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು 2-3 ಸ್ಪೂನಷ್ಟು ಎಣ್ಣೆ ಆದರೆ ಸಾಕು. ಎಣ್ಣೆ ಬಿಸಿ ಆದಮೇಲಿಂದ ಇಲ್ಲಿ ಸಾಸಿವೆ ಹಾಕ್ತೀನಿ. ಸಾಸಿವೆ ಚೆನ್ನಾಗಿ ಚಿಟ್ಕೊಟ್ಲಿ, ಚಟಪಟ ಅಂದಮೇಲಿಂದ 2 ಈರುಳ್ಳಿ, 1 ಟೊಮೆಟೊ ತೊಗೊಂಡಿದ್ದೀನಿ. 2 ಸಣ್ಣ ಸೈಜು, ತುಂಬ ದೊಡ್ಡದೇನಿರಲಿಲ್ಲ, ಸಣ್ಣ ಸೈಜ್ ಈರುಳ್ಳಿ, 1 ದೊಡ್ಡ ಟೊಮೆಟೊ, ಮಾಮೂಲಿ ಸೈಜ್ ಟೊಮೆಟೊ 2 ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಹಾಕ್ತೀನಿ ಇಲ್ಲಿ. ನೋಡಿದ್ರಾ, ಬಾಣಲೆಗೆ ಹಾಕಿದ್ದೀನಿ. ಇವಾಗ ರುಬ್ಬೋದಕ್ಕೆ ಅಂತಂದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಸಾರಿನ ಪುಡಿ. ನಮ್ಮ ಮನೆಯಲ್ಲಿ ನಾನು ಸಾರಿನ ಪುಡಿ ಬಳಸ್ತೀನಿ. ನೀವು ಯಾವ ಪುಡಿ ಬಳಸ್ತೀರೋ ಅದನ್ನು ಹಾಕೋಬೋದು. ನಾನು ಇಲ್ಲಿ 1.5 ಸ್ಪೂನಷ್ಟು ಸಾರಿನ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೆಂದಿರೋ ಬೇಳೆ ಇರುತ್ತಲ್ವ, ತೊಗರಿ ಬೇಳೆನ 1 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಆ ಬೇಳೆಗೆ ನೀರು ಹಾಕಿ ಬೇಯಿಸ್ಕೊಂಡು ಅದನ್ನು ಸೇರಿಸಿದೆ. ಆಮೇಲೆ ಉಪ್ಪು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು. ನಾನು ಕಲ್ಲುಪ್ಪು ಬಳಸಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಅದು ಬಳಸ್ಬೋದು. ಆಮೇಲೆ ಕರಿಬೇವು, ಹುಣಸೆ ರಸ. ಹುಣಸೆ ಹಣ್ಣು ನೆನೆಸಿಟ್ಕೊಂಬಿಟ್ಟು ಅದನ್ನು ಕಿವುಚ್ಬಿಟ್ಟು ರಸ ಹಿಂಡ್ಕೊಳ್ಳೋದು. ಸ್ವಲ್ಪ ಹಾಕಿದ್ರೆ ಸಾಕು. ಟೊಮೆಟೊನೂ ಹಾಕಿರ್ತೀವಲ್ವ, ನೋಡ್ಕೊಂಡು ಹಾಕಿ. ತುಂಬ ಹುಳಿ ಬೇಡ, ಹುಳ್ಳುಗಾದ್ರೂ ಅಷ್ಟು ಚೆಂದ ಅಲ್ಲ. ಆಮೇಲೆ ಸ್ವಲ್ಪ ಬೆಲ್ಲ, ಸಾಂಬಾರಿಗೆ ಸ್ವಲ್ಪ ಬೆಲ್ಲವಿದ್ರೇ ಚೆಂದ. ಆಮೇಲೆ ಇದು ರುಬ್ಬಿಟ್ಟಿರೋ ಮಸಾಲೆ ಹಾಕ್ತಾಯಿದ್ದೀನಿ ಇವಾಗ. ಆಮೇಲೆ ಬೇಕಾಗಿರೋಷ್ಟು ನೀರು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿಯಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಚೆನ್ನಾಗಿ ಕುದೀಲಿ. ಅದೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ರಸ ಎಲ್ಲ ಹೀರ್ಕೋಬೇಕು, ಎಲ್ಲ ಹೊಂದ್ಕೋಬೇಕು. ಚೆನ್ನಾಗಿ ಕುದ್ಮೇಲೆ ನೋಡಿ ಈ ಥರ ಕುದ್ದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಿಸ್ಬಿಟ್ಟು ಕನ್ಸಿಸ್ಟೆನ್ಸಿ ಎಲ್ಲ ಚೆಕ್ ಮಾಡ್ಕೊಂಡು ನೀರು ಏನಾದರೂ ಬೇಕು ಅಂತಂದರೆ ಸೇರಿಸ್ಕೊಂಬಿಟ್ಟು ನೀವು ಸರ್ವ್ ಮಾಡ್ಕೊಂಬಿಡ್ಬೋದು. ತುಂಬ ಈಸಿ, ಬೇಗ ರೆಡಿ ಆಗುತ್ತೆ. ಆಯಿತಾ? ಇವಾಗ ನೋಡಿ ತಟ್ಟೆಗೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಸಾಂಬಾರು ಹಾಕ್ಕೊಂಡು, ಮಕ್ಕಳಿಗೋಸ್ಕರ ಮಾಡಿರೋದಲ್ವ, ಮಕ್ಕಳಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ಥಂಡಿನಲ್ಲಂತೂ ಇಡ್ಲಿ ಸಾಂಬಾರು ಬಿಸಿ ಬಿಸಿಯಾಗಿ ತಿಂದರೆ ಸೂಪರಾಗಿರುತ್ತೆ. ಆಮೇಲೆ ಇಡ್ಲಿ ಮೇಲೆ ತುಪ್ಪ ಹಾಕೋದು ಮರಿಬೇಡಿ. ಯಾಕೆ ಗೊತ್ತಾ, ಇಡ್ಲಿ ತುಪ್ಪದ ಜೊತೆ ತಿಂದರೆ ಮಕ್ಕಳಿಗೆ ಏನು ತೊಂದರೆನೂ ಆಗೋಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.